你别笑。ಕೆಳಗಡೆ ಐತೆ ನೋಡು. ಕಾಯಿ ಕಾಯಿ ಎಷ್ಟೋ ತರ ಕಾಲು ಏಳ್ಸ್ಬಿಟ್ಟು ತಿಳಬಿಟ್ಟು ಕಾಯ್ಕ ಕೂತ ನೋಡಿ. ಏನಾಯ್ತು? ಕಾಲ್ ಗೇಟ್ ಗಿಟ್ ಏನಾರ ಆಯ್ತಾ? ಇಲ್ಲ ಮನೆ ಸುಮ್ನೆ ಬಿದ್ದಿತ್ತು, ಯೂಸ್ ಮಾಡೋಣ ಅಂತ ತಗೊಂಬಂದೆ. ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ ಮಕ್ಕ. ಅಣ್ಣ ಒಂದ್ ಸೋತೆಕಾಯಿ ಹಿಡ್ಕೊಂಡ್ಲಾ? ನೋವಾಗಿಲ್ಲ ಅಂದ್ರೆ 2 ಹಿಡ್ಕೋ. ನನ್ಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ ಕಾರ್ ತಗೋಣ ಅನ್ಕೊಂಡಿನಿ. ಹ್ಞೂ ಸರಿ ತಗೋ, ಆದ್ರೆ ಕಾಸೆಲ್ಲ ಐತಿ ನಿನ್ ಹತ್ರ. ಅನ್ಕೊಳಕ್ಕೆ ಅಂತ ಕಾಸು ಬೇಕು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ? ಇದು ದೇಶದಾಗೆ ಸಿಗಲ್ಲ. ಅನ್ಕೊಳಕ್ಕೆ ಅಂತ ದುಡ್ಡು ಬೇಕು ಅಂತ ಸರಿಯಾಗಿ ಬೇಡದು ಅಂತಾರೆ. ಅಣ್ಣ ಅವ್ರೆ, 1 kg ಚಿಕನ್ ನೋಡಿರಿ ಬೇಗ. ನಿಧಾನ ಕೇಳಪ್ಪ ಓಡೆ, ನಾನೇನ್ ಕ್ಯೂಡ ಅಲ್ಲ. ಅಣ್ಣ ನೀವ್ ಕ್ಯೂಡ ಅಲ್ಲ, ಇವ್ನ್ ಕ್ಯೂಡ. ನೀವೊಂದ್ ಕೆಲ್ಸ ಮಾಡ್ರಿ, ಬ್ಯಾಗ್ ಮುಚ್ಕೊಂಡು 1 kg ಚಿಕನ್ ನೋಡಿರಿ ಬೇಗ. ಆಯ್ತಾಯ್ತು. ಮಚ್ಚ, ನೀನ್ ಈ ಪೌಡೇನ್ ಮಾತಾಡ್ತಾ ಇರು. ನಾನು ಹಿಂದೆಯಿಂದ ಒಂದ್ ಕೋಳಿ ತಿನ್ಕೊಂಡು ಹೊಂಟೋಯ್ತೀನಿ. ಓಹೋ, ಸರಿಯಾಗಿ ನಿಂಡಿ ಬಂದವ್ರಪ್ಪ ಇವ್ರಿಬ್ರು. ಕಿವುಡುಗಳಲ್ಲಿ ಹಿಂಗೆ ಮಾತಾಡೋದು ಸಾಮಾನ್ಯವಾಗಿ ಅಲ್ವಾ? ಹಲೋ ಅಪ್ಪಾಜಿ, ಏನು ಬರುಕುವ ಯಾಕೆ ಇಲ್ಲಿ ಸ್ನಾನ ಮಾಡ್ತಿದ್ರು. ಒಂದು ಸ್ವರ್ಬನ್ ಮಂಜಿದ್ದಲ್ಲಿ ನಿನ್ ನಾಯಿ ನಾಯಕ ಬಂದ್ರು ಸತ್ತು ಹೋಗಿ ಸರಿ ಕಚ್ಚ ಕಚ್ಚಿ ಸುಳ್ಬಿಟ್ಟು ನಾನು ಎಷ್ಟ ಹೋಗ್ಬಿಟ್ಟು ನಿನ್ ಮನೆ ಒಳಗ ನಿನ್ ಏನ್ ಚೋಡ್ಬೇಕು ಸಂಜೆ ಫೋನ್ ಮಾಡ್ತೀರಾ? ಎಲ್ಲ ಊಟ ಹೋಯ್ ಮತ್ಬಿಟ್ಟಾವಲ್ಲಿ. ಅವು ತಾಯಿ ನಾಯಕ ಓಪನಿಂಗ್ ಸರಿಯಾಗಿ ಅವು ಕೊಡ್ತೀನಿ ನೀವು ಹೊಡ್ತೀನಿ ಅಲ್ಲಿ ಬಂದ್ರೆ ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಬರ್ತೀನಿ ಬಾ ಸ್ನಾನ ಮಾಡ್ತೀನಿ. ನಿನ್ ನೋವು ಬಂದ್ರು ಮೂಳ ಬಿಡ್ತೀನಿ. ನಿಮ್ಮ ಅಮ್ಮ ಕೈ ಕೊಟ್ಟು ನೋಡು. ನಂಗೆ ತಣ್ಣೀರು ಸ್ನಾನ ಮಾಡಕ್ ಆಗ್ತಲ್ಲ. ಏನ ನಂಗೆ ತಣ್ಣೀರು ಸ್ನಾನ ಮಾಡಕ್ ತಣ್ಣೀರು ಸ್ನಾನ ಮಾಡಕ್ ಆಗ್ತದ? ಎಲ್ಲಾರ ಇಲ್ಲ ಹೋಟ್ಲಿಗೆ ಹೋಗಿ ಸೇರ್ಕೆ ದುಡ್ಡಾರ ಬರುತ್ತೆ. ಅಪ್ಪಾಜಿ ಕೊಡ್ತೀನಿ. ಅಪ್ಪಾಜಿಗೆ ನಿನ್ಗೆ ಮೆಟ್ನ ನೋಡ್ದು ಓಡಿಸ್ತೀನಿ ಬರೀ. ಮಗ ಉಪಯೋಗಕ್ಕೆ ಅಪ್ಪನ ತೆಗೆದು ಸೇರ್ಸ್ಕೊಂಡು ಇಲ್ಲ ನೋಯ್ತಾ ಇದೆ. ಬೇಡ ಏನೇನೋ ಮಾಡ್ಬಿಡ್ಬಿಡಿ, ಮತ್ತೆ ಕುತ್ತಿಗೆ ಮುರಿದೋದ್ರೆ ಕಷ್ಟ. ಬೇಡ. ಅಪ್ಪ ಏನಾಯ್ತು? ನಿಮ್ಮ ಅಮ್ಮಂಗೆ ಕುತ್ತಿಗೆ ನೋವು ಅಂತ ಕಣೆ, ಬೆಳಗ್ಗೆಯಿಂದ ನೋವ್ತಿದೆ. ಚೂರು ಅಲಾಡ್ಸಕ್ ಆಗ್ತಿಲ್ಲಂತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ಸತ್ತೆ ನಿಮ್ಮ ಅಮ್ಮಂಗೆ. ಅಷ್ಟೇನಾ? ಏನ್ ಅಷ್ಟೇನಂತಂದ್ರೆ ಹೋಗು, ನನ್ನ ಮೊಬೈಲ್ ತಂದ್ಕೊಡೋಕು. ಡಾಕ್ಟರ್ ಇದಾರೆ ಇಲ್ಲ ಅಂತ ಫೋನ್ ಮಾಡಿ ಕೇಳ್ಬೇಕು. ಬೇಡ. ಅಪ್ಪ, ಮೋನಿಕಾ ಆಂಟಿ ನಿನಗೆ ವಿಡಿಯೋ ಕಾಲ್ ಮಾಡ್ತೀಯ ತಗೋ. ಹೆಂಗೆ ಹಾಸ್ಪಿಟ್ಲಿಗೆ ಹೋಗೋದು ತಪ್ಸಿದ್ನಾ? ಹೌದು ಕಣ, ನೆಸೆಸಿಟಿನೇ ಇಲ್ಲ. ಯಾರ್ರಿ ಮೋನಿಕಾ ಆಂಟಿ? ಯಾವ ಕತ್ ನೋವು ಇಲ್ಲ, ಏನೂ ಇಲ್ಲ ಆತಗೆ. ಎಣ್ಣೆ ಹೆಸರು ಕೇಳಿದ ತಕ್ಷಣ ಸಾಕು ಅವ್ರಿಗೆ. ಸರ್ ಎಲ್ಲ ಹೋಗ್ಬೇಕು ಸರ್? ವಿಜಯನಗರ ಜಸಮೀನ ಸರ್. ಓಕೆ ಮಗ, ಇಬ್ಬರು ಕಸ್ಟಮರ್ ಬಂದವ್ರೆ. ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ ಹಾಕ್ಬೇಕಾ ಇಲ್ಲ ಗೇರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಾ? ಗಾಡಿ ವರ್ಷಕ್ಕೆ ಬರುತ್ತೆ ಹೆಂಗೆ? ಅಯ್ಯೋ ಸರ್ 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 ಬನ್ನಿ ಸರ್, ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದೀನಿ. ಬನ್ನಿ ಸರ್. ಯೂಟ್ಯೂಬ್ ಅಲ್ಲಿ ಕಲ್ತಿ? ಬನ್ನಿ ಸರ್, ಯೂಟ್ಯೂಬ್ ಅಲ್ಲಿ ಕಲ್ತಿದ್ದೀನಿ ಅಂತ ಗೊತ್ತಿದೆಯಪ್ಪ. ಅಯ್ಯೋ ದೇವ್ರೇ, ಸಾಕಾಗಿ ಹೋಯ್ತಾರ. ಉಂಟಾಗಣ ಅಂತ ಈ ಅಜ್ಜೆ ಈಗ ಎಲ್ಲಿ ಕಳಿಸ್ತೆ? ಪ್ಲಾನ್ ಮಾಡ್ಕೊಂಡು ಬಿಡ್ರೆ ಮುಂದೆ ಪೊಲೀಸ್ ಇರ್ತಾರೆ, ಅವ್ರನ್ನ ನೋಡಿದ ತಕ್ಷಣ ಹೆಲ್ಮೆಟ್ ಹಾಕು, ಇಲ್ಲಾಂದ್ರೆ ಫೈನ್ ಹಾಕ್ಬಿಡ್ತಾರೆ. ಆಯ್ತಾ? ಮಮ್ಮಿ ಪೊಲೀಸ್ ಹೆಲ್ಮೆಟ್ ಹಾಕು. ಹಿಂಸೆ ಹೆಲ್ಮೆಟ್ ಎಲ್ಲ ಹಾಕೊಂಡಿಲ್ಲ ಮಮ್ಮಿ, ಹೆಲ್ಮೆಟ್ ಹಾಕು ಅಂದಿದ್ದು.
ಹೆಲ್ಮೆಟ್ ಹಾಕು ಅಂದ್ರೆ ಹೆಲ್ಮೆಟ್ ಹಾಕು ಅಂದ್ಕೊಂಡಿದಾಗ ಈ ತರ ಕಂಡ್ರೆ ಯಾವ ಪ್ರಪಂಚ ನೋಡಕಂತ ನಿಮ್ಮಪ್ಪ ಉಂಡಿಲ್ ಕಳ್ತನ ಮಾಡವನೆ. ನಿಮ್ಮಮ್ಮನೆ ಕಂಪ್ಲೇಂಟ್ ಕೊಟ್ಟಿರೋದು, ಜೈಲ್ಗೆ ಹಾಕ ಕರ್ಕೊಂಡು ಹೋಗ್ತಾ ಇದೀವಿ. ಹೋಗು ನಿಮ್ಮಮ್ಮನ್ ಕೇಳು. ಪಪ್ಪ ಬಾಯ್ ಮಗನೇ. ಮಮ್ಮಿ ಮಮ್ಮಿ ಅಪ್ಪನ್ ಬಿಡ ಕೇಳು. ಹೋಗೋ ಓದ್ಕೋಗೋ. ಅಪ್ಪ ರಾಜಾ ಅಪ್ಪ ರಾಜಾ ಅಪ್ಪ ರಾಜಾ ನೀನ್ ಜೈಲಿಗೆ ಹೋದ್ರೆ ನನ್ ತಿಕ್ಕ ತೊಳೆಯೋದು ಯಾರಪ್ಪ? ನಮ್ ಕೆಲಸ ಹೋದ್ರೂ ಪರವಾಗಿಲ್ಲ, ಈ ಅಪ್ಪ ಮಗನ ಮಾತ್ರ ದೂರ ಮಾಡಬಾರ್ದು. ತಿಕ್ಕ ತೊಳೆಯಕ್ಕಾದ್ವಿ, ಊಟ ಮಾಡ್ಸೋರಲ್ಲ, ತಿಕ್ಕ ತೊಳೆದ್ರೆ ಯಾರಪ್ಪ? ಇದ್ಯಾಕೆ ಬಾಬ್ಲಿ ಹಿಂಗ್ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಏನಾಯ್ತು? ಲೈಫಲ್ಲಿ ಫಸ್ಟ್ ಟೈಮು ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತೈತೆ. ಅಂತದೇನ್ ತಪ್ಪು ಮಾಡ್ದೆ? ಬುದ್ಧಿ ಇರೋ ಹುಡುಗಿ ನೋಡಿ ಮದುವೆ ಆಗ್ಬೇಕಿತ್ತು. ಬುದ್ಧಿ ಇರೋಳಾಗಿದ್ರೆ ನೀನು ಮದ್ವೆನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ಆಯ್ತು. ನಾನು ಅದನ್ನೇ ಅನ್ಕೊಂತಿದ್ದೆ, ಕರೆಕ್ಟ್ ಆಗಿ ಹೇಳಿದೆ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ, ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ, ರೋಟಿ ವಡಾಪಾವ್ ಪರೋಟಾ ಚಪಾತಿ ಚಪಾತಿ, ರೋಟಿ ವಡಾಪಾವ್ ಪರೋಟಾ ಚಪಾತಿ. ಈ ತರ ಡ್ಯಾನ್ಸ್ಗಳು ಕಲ್ತ್ಕೊಂಡ್ರೆ ಇನ್ನೇನಪ್ಪ ಕಥ? ಮಮ್ಮಿ ನಂಗೆ ಸ್ವಲ್ಪ ಜ್ಯೂಸ್ ಕೊಡಿ ಮಮ್ಮಿ. ಬೇಕಾದ್ರೆ ಹೋಗಿ ತಗೊಂಡ್ ಕುಡಿಯೋಗಲ್ಲ. ಸರಿ ಹೋಗ್ಲಿ. ಟೈಮ್ ಎಷ್ಟು ಮಮ್ಮಿ? ಟೈಮಾ 3:30 ಕಣ ಟೈಮು. ಹಾ ಸರಿ ಸರಿ ಮಮ್ಮಿ. ದಡ್ಡವ ಅವಳು ದಡ್ಡಿಯ. ನೋಡಿ ಸ್ನೇಹಿತರೆ, ಕೈ ಕಟ್ ಮಾಡ್ಕೊಬಿಡ್ಲಂತ ಆಗ್ಲಿ. ಅಣ್ಣ ಬೈಕ್ ಪಂಚರ್ ಆಗಿತ್ತು, 5 ಕಿಲೋಮೀಟರ್ ನಂದು ಬಂದ್ ನೋಡಪ್ಪ. ಒಳಗಿನ ಟೂ ಬರ್ದಿರ್ಬೇಕಲ್ಲ. ಹ್ಞೂ ಅಣ್ಣ. ಒತ್ತು ಬರ್ಬೇಕಿಲ್ಲ ಮತ್ತೆ. ಕುಂತು ಬಂದಿನಂತೇಳಿ ಟೂ ಬರೀತಣ್ಣ. ಒತ್ತಗೋತ ಬಂದಿದ್ರೆ ಮುಕ್ಕಳು ಹಿರಿದಿತ್ತು ನಂದು. ಹೌದಲ್ಲ? ಎದ್ದು ನಡೆಯುವ ಮುಕ್ಕಳಪ್ಪ. ಅದೇ ಟೂಬ್ ಹೋಗ್ರಲ್ಲ ಅದಕ್ಕೆ ಬಂದಂತ. ಆ ತರ ಎಡಿಟಿಂಗ್ ಮಾಡಿದ್ರೆ ಮದ್ವೆ ಆದ್ಮೇಲೆ ನಿನ್ ಜೊತೆ ಬೇರೆ ಬೇರೆ ಊರಿಗೆಲ್ಲ ತಿರ್ಗ್ಬೇಕು ಅಂತ ಇಷ್ಟ. ಕರ್ಕೊಂಡ್ ಹೋಗ್ತೀಯ ತಾನೆ? ಅಯ್ಯೋ ಬೇಬಿ, ನನ್ನ ಒಂದ್ಸರಿ ಮದ್ವೆ ಆಗು, ನಿನ್ ಕಾಲ್ ನೋವು ಬರಗಂಟ ಊರೂರ್ ತಿರ್ಗಿಸ್ತೀನಿ. ತಿರ್ಸ್ತಾನೆ. ಕೂದ್ಲಿಗೆ ಪಾತ್ರೆ ಕೊಡ್ತೀವಮ್ಮ, ತಲೆ ಕೂದ್ಲಿಗೆ ಪಾತ್ರೆ. ಅವೇ ಇವತ್ 3 ಊರ್ ತಿರ್ಗಿದೀವಿ, ನಾಳೆ ಇನ್ನೊಂದ್ 2 ಊರ್ ತಿರ್ಗಾನ. ಆ ತರ ಊರು ತಿರ್ಗ್ಸೋದು ಅಂದ್ರೆ ಅರ್ಥ ಆಯ್ತದಾನೆ. ಹೋಯ್ತು ಕತ್ತದಿದ್ದು. ಆ ಮಗು ಕೇಳಬಾರ್ದಾಗ ಯಾಕಡೆ ಈಗ ನಿಮ್ ಫ್ಯೂಚರ್ ಬಿಡಿ ಚೆನ್ನಾಗಿದೆ,
ತೋಳಿ ಬಿಸ್ಕೆಟ್ ತಿನ್ನಿ. ತೊಳಿ ನೀವು ತಿನ್ನಿ, ನಾನು ತಿಂದೀನಿ ಒಂದು. 3-4 ತಿಂದಿದ್ದೀರಾ, ಏಣಿಸ್ತಿರೋದು ಯಾರು ಹೇಳಿ? ತಿನ್ನಿ ತಿನ್ನಿ. ಇಲ್ಲದ ನೋಡು, ಪುರುಷತ್ತೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗ್ಬಿಡ್ತಾನಷ್ಟ. ಮಜಾ ಮಾಡಿ ಬಿಟ್ಟೋಗ್ತಾರಷ್ಟೆ. ತುಂಬಾ ಒಳ್ಳೆಯವನಿದ್ದ ಮಗ, ಹಿಂಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಮಗ, ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇವನಷ್ಟು ಯಾರು ಒಳ್ಳೆನ ಇರ್ಲಿಲ್ಲ. ಹೌದು ಮಗ, ಒಳ್ಳೆಯವ್ರನ್ನೇ ದೇವ್ರು ಬೇಗ ಕರ್ಕೊಳ್ಳೋ. ಕಾಲ್ ಮಾಡಿದ್ನ ಮಗ? ಹಾ, ನಿನ್ನೆ ನೈಟ್ ಕಾಲ್ ಮಾಡ್ದಲ್ಲೋ ಮಗ, ನಾ ಹುಡುಗಿ ಬಿಟ್ಟು ಅಲ್ಲೂ ಸತ್ತೋಗ್ತೀನಿ ಅಂದ. ನಾನು ಕೊಟ್ಟಿರೋ ದುಡ್ಡಾದ್ರೂ ಕೊಟ್ಟು ಸಾಯಿ ಅಂದೆ ಮಗ. ಏನೋ ಸಾಯೋ ಟೈಮಲ್ಲಿ ದುಡ್ಡು ಕೇಳಿದ್ಯಲ್ಲ ಅವನ? ಇಲ್ಲ ಮಗ, ನನಗೂ ಎಮರ್ಜೆನ್ಸಿ ಇತ್ತು. ಲೋ ಮಗ, ಬಾಡಿ ಬರಕ್ಕಿನ್ನ 10 ನಿಮಿಷ ಆಗುತ್ತಂತೆ ಕಣೋ. ತುಂಬಾ ಗಾಡಿ ಬರೋ ಗಂಟ ಏರ್ಸ್ಬಿಡುವಂತ ಲೆಕ್ಕ. ಮಜಾ ಮಾಡಿ. ಅಣ್ಣ, ಇದು 10 ರೂಪಾಯಿ ನೋಟ್ ತಗೊಂಡು ಡೂಪ್ಲಿಕೇಟ್ ನೋಟ್ ಕೊಡೋಣ. ಈ ಡೂಪ್ಲಿಕೇಟ್ ನೋಟ್ ಇಟ್ಕೊಂಡ್ ಏನ್ ಮಾಡ್ತಿಲಿ? ಮುಂದೆ ಮುಂದೆ ನಿನಗೆ ಗೊತ್ತಾಗ್ತೈತ್ಲೆ. ಇಷ್ಟು ಕಾಸ್ಟ್ಲಿ ಬಟ್ಟೆ ಎಲ್ಲಿಂದ ಬಂದ್ವು? ರೆಂಟಿಗೆ ತಂದಿನ್ಲೆ. ಇಷ್ಟಕ್ಕೂ ನಾವು ಇವಾಗ ಏನ್ ಮಾಡ್ತಾ ಇದೀವಿ? ಇಲ್ಬಾ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಇದು ಅಡ್ರೆಸ್ ಹೇಳ್ತೀರಾ? ಅಣ್ಣ, 2 ದಿನ ಆಯ್ತಾನ ಊಟ ಮಾಡಿ, ಏನೊಂದು ದುಡ್ಡಿದ್ರೆ ಕೊಡ್ತೀರಾ? ದುಡ್ಡಿಲ್ಲ ಏನಿಲ್ಲ, ಹೋಗಲೆ. ಎಲ್ಲಿಂದ ಬರ್ತಿರಲ್ಲ ನೀವೆಲ್ಲ? ಅಣ್ಣ ಇಲ್ಬಾ. ಅದೇನಣ್ಣ, ನೋಡಕ್ ರಿಚ್ಚಿನಂಗಿದ್ರೆ ಹೆಲ್ಪ್ ಮಾಡಿದ್ರೆ ನಿಮ್ ಗಂಟೆನೂ ಹೋಗ್ತೈತ. ಅವನು ನಮ್ಮಂಗೆ ಮನುಷ್ಯ ಅಲ್ಲ. ತಗೋಣ. ಇವಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ ಮರ್ಯಾದೆ ಹೋಗ್ಬಿಡ್ತೈತೆ. ಅಣ್ಣ ತಗೋಣ. ತಗೋಣ. ಥ್ಯಾಂಕ್ ಯು ಸರ್. ನೀವು ಸೂಪರ್ ಅಣ್ಣ. ಸರಿ, ಇವಾಗ ಅಡ್ರೆಸ್ ಹೇಳೋಣ. ಹಿಂಗ ರೈಟ್ ಹೋಗಿ ಲೆಫ್ಟ್ ಹೋಗೋಣ. ಮಗ, ನಿನಗೆ 50, ನನಗೆ 50. ಸರೇ ಮಚ್ಚ, ನೀನ್ ಸೂಪರ್ ಬುಳ್ಳೆ. ಈ ಥರ ವಿಷಯಗಳಿಂದ ಒಂಥರ ಕಳ್ಳತನ ಮಾಡೋ ರೀತಿನ ಕಲಿಬೋದು, ಖುಷಿಯಾಗಿ ನೋಡ್ಬೋದು. ಎಲ್ಲ ಹೇಳ್ತಿರ್ತೀವಿ. ಅದು ಹೋಯ್ತಲ್ಲ. ಈ ತರ ರೀಲ್ಸ್ಗಳ ಮಾಡ್ತಾರೆ. ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹೌದಾ? ಥ್ಯಾಂಕ್ಸ್ ಅಮ್ಮ. ಆದ್ರೆ ಏನ್ ಪ್ರಯೋಜನ, ನೀನೇ ಚೆನ್ನಾಗಿಲ್ಲ. ಇವರು ತಾಯಿ ಮಕ್ಕಳು ಮಾತ್ರ ಒಳ್ಳೆ ಕಂಟೆಂಟ್ಗಳ ತಗೊಂಡು ಸೂಪರ್ ಹಿಟ್ ಮಾಡ್ತಾರೆ ಮಾತ್ರ. ಗುಡ್ ಲಕ್. ಏಯ್, ಇದನ್ಕೋಗೋಲ್ಲ. ಯಾಕೋ ಚುತ್ಯ ಕಡಿತಿದ್ಯಾ? ಅವನೊಂದ್ ಜೊತೆ ನನ್ಗೆ ಯಾಕೆ ಹೊಡಿತಿದ್ಯಾ? ಏಯ್, ನಾನ್ ಚೂತಿ ಅಂತ ನಿನಗ್ ಮಾತ್ರ ಗೊತ್ತಿತ್ತು, ಅವನ್ಗೆ ಯಾಕೆ ಹೇಳಿದ್ಯಾ? ಅಕ್ಕ ಚುತಿಯನ್ನ ಕಣೋ ನೀನು. ಬರೀ ಇಂಥದೆಯ. ಪಕ್ಕ ಚ್ಯುತಿಯೇ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನನ್ನ ಬರ್ತಡೆ, ನೀವು ಊಟಕ್ಕೆ ಬರ್ಬೇಕಣ್ಣ ಮನೆಗೆ. ನಂದು ಇವತ್ತು ಬರ್ಡೇ, ನಮ್ಮ ಊಟಕ್ಕೆ ಬರ್ಬೇಕು ನೀವು. ಸ್ವಾಮಿ, ನಮ್ಮನೆ ಒಬ್ಬಿಟ್ಟು ಊಟ ಮಾಡ್ಸಿದ್ವಿ ಸ್ವಾಮಿ, ನೀವು ನಮ್ಮನೆಗೆ ಬರ್ಬೇಕು ಸ್ವಾಮಿ. ನಾಟಿ ಮರಿ ಮಾಂಸ, ಒಂದು ಫುಲ್ ಬಾಟ್ಲು ಎಣ್ಣೆ, ನೀವು ನಮ್ಮನೆಗೆ ಬರ್ಬೇಕು. ಏಯ್, ಕರಿಯನ್ಗೆ ಪ್ರೀತಿ ಇರ್ಬೇಕು, ಬರೋನ್ಗೆ ಆಸೆ ಇರ್ಬೇಕು. ನಿನ್ನಲ್ಲಿ ಪ್ರೀತಿ ಕಾಣ್ತಾ ಇಲ್ಲ, ನನಗ್ ಬರಕ್ ಇಷ್ಟನೂ ಇಲ್ಲ. ಫುಲ್ ಬಾಟ್ಲು ಪಕ್ಕ ತಾನೆ? ನೀವು ಬರೋದೆಚ್ಚ, ನಾನು ಕೊಡ್ಸೋದೆಚ್ಚ. ಬದೇ ಬುದ್ಧಿ. ನಾನ್ ನಿನ್ ಜೊತೆ ಬರ್ತಿಕ್ಕಲ್ಲ, ಎತ್ತ ಗಾಡಿ. ಹಿಡಿಯೋರು ಯಾರು ನನ್ನ, ಯಾರು ಇಲ್ಲ ನನ್ನ. ಈ ಥರ
ಗೌಡ್ರುಗಳ ನ್ಯಾಯ ಮಾಡಿದ್ರೆ ಕತೆ ಏನಿದ್ದೀವಿ. 7ನೇ ಕ್ಲಾಸ್ ಆಗಿದ್ಯಾ, ಇನ್ನ ಒಂದ್ ನಂಬರ್ ತಗೊಳಕಾಗಲ್ವಾ ನಿನ್ಗೆ? ನಂಬರ್ ತಗೊಳಕಾಗಲ್ಲ ಅಂದ್ಮೇಲೆ ಸ್ಕೂಲ್ಗೆ ಯಾಕೆ ಹೋಗ್ತೀಯ ನೀನು? ಅಯ್ಯೋ ಮಾವ, ಸ್ಕೂಲ್ಗೆ ಫಸ್ಟ್ ಬಂದವ್ರೆ, ಹಂಗೆ ಹೋಯ್ತಿದ್ಯಾ? ಅವ್ರು ಕೇಳ್ತಿರೋದು ನನ್ ಮಾಸ್ಟರ್ ನಂಬರ್ ಎಲ್ಲ ಕಡೆ, ಮಿಸ್ ನಂಬರು. ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ. ಮಾಸ್ಕರ್ ನಂಬರ್ ಫಸ್ಟ್ ಬಂದವನೆ. ಹೇಯ್ ಕಣ್ಕಾಣಲ್ಲೇನೋ ಗುಬಾಲ್. ನಿಂತ್ಕೊಳ್ರಿ. ಏಯ್ ಏನೋ ನನ್ನೇ ಗುಬಾಲ್ ಅಂತೀಯಾ? ಅಲೋ ಮಿಸ್ಟರ್, ಮುಟ್ಟು ನೋಡೋದ ನನ್ ಗಂಡನ್ನ. ಮಕ್ಕಳು ಸೇರಿಸ್ಕೊಂಡು ರೀಲ್ಸ್ ಮಾಡಕ್ ಮುಟ್ಟು ಅಲ್ಲೇ ಇರ್ತದೆ, ಅದು ಬೇರೆ. ರೀ ಕಣ್ ಮುಚ್ಕೊಳ್ರಿ. ಯಾಕೆ? ಪ್ಲೀಸ್ ರೀ, ಕಣ್ ಮುಚ್ಕೊಳ್ಳಿ ಅಷ್ಟೇ. ಏನ್ ಕಾಣಿಸ್ತಿದೆ? ಕತ್ಲು. ನೀವಿಲ್ದಿದ್ರೆ ನನ್ ಜೀವನ ಕೂಡ ಕತ್ಲೆ ರೀ. ಕತ್ಲೆ. ಫೋನ್ ಪೇ ಮಾಡ್ಬೇಕಾ ಗೂಗಲ್ ಪೇ ಮಾಡ್ಬೇಕಾ? ಗೂಗಲ್ ಪೇ ಮಾಡ್ಬಿಡಿ ಸಾಕು. ಎರಡನೇ ಕತ್ಲು ಆದ್ಮೇಲೆ ಏನಕ್ಕೆ ಅಂತ. ನೀನ್ ಯಾವಾಗ್ಲೂ ನನ್ನ ದಡ್ಡಿ ಅಂತಿದೆ ತಾನೇ. ನಿನ್ ಗಾಡಿ ಎತ್ಕೊಂಡೋಗ್ ನಾನು ಇವತ್ತು 15 ರೂಪಾಯಿ ಸೇವ್ ಮಾಡಿದ್ದೀನಿ. ಹೌದಾ? ಹೆಂಗೆ? ಬಂಕ್ಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದೆ. ಲೀಟರ್ಗೆ 102 ರೂಪಾಯಿ ಅಂದ. ಕಡಿಮೆ ಮಾಡಿ ಅಂದ್ರೂ ಮಾಡ್ಲಿಲ್ಲ. ಆಮೇಲೆ ಇನ್ನೊಂದ್ ಬಂಕ್ ಹೋಗಿ 87 ರೂಪಾಯಿಗೆ ಹಾಕ್ಸ್ಕೊಬಂದೆ. 87 ರೂಪಾಯಿಗೆ ಬರೋದು ಡೀಸೆಲ್, ನಂದು ಪೆಟ್ರೋಲ್ ಗಾಡಿ ಕಣೆ. ಬುದ್ಧಿವಂತಿಕೆಯಿಂದ ನೀವು ಗಾಡಿನ ಹಾಳು ಮಾಡ್ದಲ್ಲ ತಾಯಿ. ಈ ತರ ನೆಗಡ ನಿಲ್ಬತ್ತದ್ರಲ್ಲಿ. ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡಿರ್ತೀಯ. ಇನ್ನೊಂದ್ಸರಿ ಫೋನ್ ಹಿಡ್ಕೊಂಡ್ರೆ 64 ಹಲ್ಲು ಉದುರಿಸ್ಬಿಡ್ತೀನಿ. 64 ಅವಳಿಗಿರೋದೇ 32 ಹಲ್ಲು, 64 ಹೆಂಗ್ ಉದುರಿಸ್ತೀಯ? ಅದ್ ನಂಗೂ ಗೊತ್ತು ರೀ. ನೀವ್ ಇವಳು ವಿಷಯಕ್ಕೆ ಬರ್ತೀರ ಅಂತ ಮೊದ್ಲೇ ಗೊತ್ತಿತ್ತು. ನಿಮ್ದು ಸೇರ್ಸಿ 64 ಹಲ್ಲು ಉದುರಿಸ್ತೀನಿ ಅಂತ ಹೇಳ್ದೆ. ಅಣ್ಣ ಲೇಬರ್ ಕೆಲಸ ಇದ್ ಬರ್ತೀಯ ಅಣ್ಣ? ಬರ್ತಣ 1000 ರೂಪಾಯಿ ಕೂಲಿ ಹಾಕತ್ ನೋಡು. ಯಾಕೋ ಅಣ್ಣ 1000 ರೂಪಾಯಿ ಕೂಲಿ? ಪಕ್ಕದ ಊರಿಗೆ ಹೋಗಿ ಕರ್ಕೊಂಡ್ ಬಂದಪ್ಪ 500 ರೂಪಾಯಿ ಬರ್ತಾರ. ಅವ್ರನ್ನ ಕರ್ಕೊಂಡ್ ಮಾಡ್ ಹೋಗ. ಇಲ್ಲೇ ಬಲು ಚೆನ್ನಾಗಿದ್ದಾಗ ಲೇಬರ್ ಸಿಗೋ ಟೈಮ್ ಐತಿ ಈಗ. ಹೆಂಗ ಮಾಡ್ಕೊಂಡು ಆಗ್ಲಿ ಬಾ ಅಣ್ಣ, ಕೊಡ್ತನ ಅಣ್ಣ. ನಾ ಬರ್ತನ, ಕಂಡೀಷನ್ ಅದ ನೋಡ. ಅದೇ ಅಣ್ಣ ಕಂಡೀಷನ್ ಅಣ್ಣ, ದಿನಕ್ಕ 1000 ರೂಪಾಯಿ ಕೂಲಿ. 4 ಬುಡ್ಡಿ ಕೊಡ್ಸ್ಬೇಕ, 4 ಕೊಡ್ಸ್ಬೇಕ. ಸರಿ ಬಂದರ ಬಾರೋ ಮರೆ, ಕೊಡ್ತನ. ಗಾಡಿನ ರತ್ತು ಅಣ್ಣ, ಬರ್ತೀನಿ ಎಲ್ಲ ಮಾಡ್ತೀನಿ. ಆದ್ರೆ ಇನ್ನೊಂದ್ ಕಂಡೀಷನ್ ಐತಿ ನೋಡ ನನಗೆ. ಏನದ? 5 ಗಂಟೆ ಆದ್ಮೇಲೆ 1 ನಿಮಿಷ ಕೂಡ ನಾವ್ ತರ್ಕೊಂಡ್ ಆಡಲ್ಲ. ನಮ್ ಪೇಮೆಂಟ್ ನಾವ್ ಏನ್ ಮಾತಾಡಿದ್ವಲ್ಲ ಅವ್ ಕ್ಲಿಯರ್ ಮಾಡಿ ಕೈ ಬಿಟ್ಬಿಡಕ್ ನೋಡ. ಏ ಮರೆ, ನೀ ಬಂದ್ ಕುಂದ್ರು ಮರೆ. ಕೆಲ್ಸನಾರ ಮಾಡಿಲ್ಲ, ಕೆಲಸ ಮಾಡಲ್ತ 500 ಕೊಡು 1000 ಕೊಡು ಅಂದ್ರೆ ಹೆಂಗ? ಫಸ್ಟ್ ಗಾಡಿ ಹತ್ತ ಆಮೇಲೆ ನೋಡೋಣ. ಲೇಬರ್ ಹುಡುಗಿ ಸಿಕ್ತಾನೆ. ಸಿಕ್ಕನ್ ಹೋಯ್ತಾ? ಎಷ್ಟಂತ ಅಣ್ಣ ಪಗಾರ? ಕೂಲಿ 1000 ರೂಪಾಯಿ ಅಂತೆ. 4 ಬುಟ್ಟಿ ಕೊಡಕಂತೆ. 700 ರೂಪಾಯಿ ನಾನ ಬರ್ತಾರಣ. ಹಂಗಪ್ಪ ಮತ್ತೆ 700 ಕೇಳ್ತಾನ ಅಣ್ಣ. 700 ಬೇಡ, 600 ಬೇಡ, 400 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಡ್ತಾನೆ ಅಣ್ಣ. ಏ ಮತ್ ಬುಟ್ಟಿ ಹಿಮಾಲ ಏನು ಬೇಡಪ್ಪ. ಬೇಡ ಈ ತರ ಯಾರು ಸಿಗ್ಲಿ ಅಂತಂದ್ರೆ ಈಗಂತೂ ಯಾರು ಸಿಗದೇ ಇಲ್ಲ ಬಿಡಿ. ಅವರೆಲ್ಲ 1 ವರ್ಷ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ನನ್ನ ಮೂಡ್ ಸರಿ ಇಲ್ಲ, ನಾ ಫೀಲಿಂಗ್ನಾಗದೀನಿ, ದುಃಖನಾಗದೀನಿ. ಇಂತ ಆಡಾಡ್ತಿ. ಹಳಿಯ ಪಾತ್ರಿ, ಹಳಿಯ ಕಬ್ಬಣ, ಹಳಿ ಪೇಪರ್ ತರ ಹೋಯ್. ಹಳಿಯ ಪೇಪರ್ ಅದೇ ಆಟ
ಸರಿ ಹೇಳ್ತಾನೆ. ಸರ್ ಇಲ್ಲಿ ಮನೆ ಹತ್ರ ಯಾರು ಇಲ್ಲ. ಅವ್ರು ಬರೋ ತನಕ ಅಲ್ಲೇ ಇದು ದುಡ್ಡು ಕಟ್ಸ್ಕೊ ಬನ್ನಿ. ಬ್ರದರ್ ಇಲ್ಲಿ ಯಾವ್ದಾದ್ರು ಹೋಟ್ಲ್ ಇದೆಯಾ? ಅಣ್ಣ ಇಲ್ಲಿ ಯಾವ್ದು ಹೋಟೆಲ್ ಇಲ್ಲ, ಮೇನ್ ರೋಡ್ ಅಲ್ಲಿ ಟೀ ಅಂಗಡಿ ಇದೆ ಅಷ್ಟೇ. ಹಾ ಸರಿ. ಇನ್ನೂ ಹೋಗಿಲ್ಲ. ಅಮ್ಮ ಎಷ್ಟೊತ್ತು ನೋಡಕ್ ಕಾಯ್ಕೋಬೇಕು? ನಿಮ್ಗೆ ನಾಚಕ ಮಾನ ಮರ್ಯಾದೆ ಏನೂ ಇಲ್ವಾ? ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಯಾಕಮ್ಮ ತಗೋಬೇಕು? ಮರ್ಯಾದೆ ಕೊಟ್ಟು ಮಾತಾಡೋ ನೀನು. ಯಾರಿಗೆ ನಾಚ್ಕಮ್ಮನ ಮರ್ಯಾದೆ ಇಲ್ವಾ ಅಂತ ಇರೋದು? ನೀಂಗೆಲ್ಲ ಮಾತಾಡೋದು ದುಡ್ಡನ್ನೇ ಕಟ್ಟಲ್ಲ, ಏನ್ ಮಾಡ್ಕೊಂಡೆ ಮಾಡ್ಕೋಗು. ಅದಕ್ಕಮ್ಮ ದುಡ್ಡು ಕಟ್ಟಲ್ಲ. ಕಟ್ ಕೊಡ್ತಾಳ ಬಿಡಿ ಸರ್. ನೀವ್ ಯಾಕೆ ಡಿಸೈನ್ ಬಂದ್ ನಿಂತ್ಕೊಂಡ್ರಿ ನೋಡಿದ್ರೆ ಏನ್ ಕಳಲ್ಲ ನಮ್ನ. ನೀ ಅಟ್ಟಿ ಮುಂದಕ್ಕೆ ಬರಂಗಿಲ್ಲ ದುಡ್ಡು ಕಟ್ಸ್ಕೊಳಕ. ಇನ್ನೊಂದ್ಸಲ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಸರ್ ಇಲ್ಲಿ ದುಡ್ಡು ಕಡಿ ಅಂದ್ರೆ ನಮ್ಗೆ ಬೈತಾರ ಸರ್. ನೀವೇನಾದ್ರೂ ಮಾಡಿ ದುಡ್ಡು ಕಟ್ಸ್ಕೊ ಬನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ ಸ್ಯಾಲರಿ ಕಟ್ ಮಾಡ್ತೀನಿ ಅಷ್ಟೇ. ಸರ್ ಏನೇನ್ರಿ ಮತ್ತ ಇವ್ರು ನೋಡಿದ್ರೆ ಸ್ಯಾಲರಿ ಕಟ್ ಮಾಡ್ತೀನಿ ಅಂತ ಹೇಳ್ತಾರ, ಇವಮ್ಮ ಮನ ಮುಂದಕ್ಕೆ ಬರೋಡಿ ಅಂತಾರ. ದುಡ್ಡು ಕೊಡ್ರಿ ಅಂತಾನೆ ಬಂದಿರೋದು. ನಿಮಗ್ ದುಡ್ಡು ಕೊಡ್ಬಿಟ್ಟು ನಾಯಿ ಕಂಡ ಕಲಿಬೇಕು, ಬಿಸಿಲು ಮಣ ಅಂತ ಕಾಣದೆ. ಇಲ್ಲಿ ನೋಡಮ್ಮ, ಟೈಮ್ 4 ಗಂಟೆ ಆಯ್ತು, ಇನ್ನೂ ಊಟ ಮಾಡಿಲ್ಲ. ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನೋಡ್ಕೊಂಡು ಕಟ್ಬಿಡು ಹೋಗ್ಕೋತೀವಿ, ಆ ಮಟ್ಟಕ್ಕೆ ನಾಟಕ ಮಾಡ್ತಾರೆ ಅಷ್ಟೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಹಳೆ ವಿಡಿಯೋಗಳಲ್ಲಿ ಕೆಲವು ಕಾರಣಾಂತರಗಳಿಂದ ಬರೀ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಆದರೆ ಈಗ ಇತ್ತೀಚಿನ ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ನನ್ನ ಚಾನಲ್ಗಳನ್ನು ನೀವು ಹೆಚ್ಚಾಗಿ ನೋಡಿ ಆಶೀರ್ವಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತ, ನೋಟಿಫಿಕೇಷನ್ನು ಬರಬೇಕು ಅಂತಂದರೆ ನೀವು ಬೆಲ್ಲೈಕನ್ ಒತ್ತಿ ಸೆಲೆಕ್ಟ್ ಮಾಡಿ. ಜೊತೆಗೆ